ಚಿನ್ನದ ಬೆಲೆ 10 ಗ್ರಾಂಗೆ 55,000 ರೂಪಾಯಿ. ದರ ಕುಸಿತದ ಬಗ್ಗೆ ಮಾರುಕಟ್ಟೆ ತಜ್ಞರು ಮಾಹಿತಿ ಕೊಟ್ಟಿದ್ದಾರೆ. ಚಿನ್ನದ ದರ ಇಳಿಯೋಕೆ ಕಾರಣಗಳೇನು, ಅಸಲಿಗೆ ಯಾವಾಗಿನಿಂದ ಬಂಗಾರದ ಬೆಲೆ ಇಳಿಯುತ್ತೆ, ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಪಡೆಯಲು ವಿಡಿಯೋವನ್ನ ಕೊನೆವರೆಗೂ ನೋಡಿ. ನಾನು ವಿಮಲಾ ನಾಗರಾಜ್, ನೀವು ನೋಡ್ತಾ ಇದ್ದೀರಾ KS ಕನ್ನಡ ಯೂಟ್ಯೂಬ್ ಚಾನಲ್. ಗೆಳೆಯರೇ, ಈ ಮಾಹಿತಿಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ಬಂಗಾರದ ಬೆಲೆ ಎಷ್ಟಕ್ಕೆ ಇಳಿಕೆ ಆದ್ರೆ ಒಳ್ಳೆಯದು ಅಂತ ತಪ್ಪದೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಹಾಗೆ ಇದೇ ರೀತಿ ಉಚಿತವಾಗಿ ನೋಟಿಫಿಕೇಶನ್ ಮೂಲಕ ಮಾಹಿತಿಗಳನ್ನು ಪಡೆಯಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಹೌದು, ಚಿನ್ನದ ಬೆಲೆ ಗಗನಕ್ಕೇರಿದೆ ಅಂತ ಬೇಸರದಲ್ಲಿರುವ ಮಧ್ಯಮ ಹಾಗೂ ಬಡವರ್ಗದವರಿಗೆ ಗುಡ್ ನ್ಯೂಸ್. ಮುಂದಿನ ಕೆಲ ವರ್ಷಗಳಲ್ಲಿ ಚಿನ್ನದ ಬೆಲೆ ತೀವ್ರವಾಗಿ ಕುಸಿತ ಕಾಣದಿದ್ದು, ಸದ್ಯ 1 ಲಕ್ಷ ಹತ್ತಿರದಲ್ಲಿರುವ 10 ಗ್ರಾಂ ಚಿನ್ನದ ಬೆಲೆ 55,000 ರೂಪಾಯಿಗೆ ಇಳಿಕೆಯಾಗಲಿದೆಯಂತೆ. ಈ ಬಗ್ಗೆ ಅಮೆರಿಕದ ಹೂಡಿಕೆ ಸಂಸ್ಥೆ ಮಾರ್ನಿಂಗ್ ಸ್ಟಾರ್ನ ವಿಶ್ಲೇಷಕರು ತಿಳಿಸಿದ್ದಾರೆ. ಸದ್ಯ ಚಿನ್ನದ ದರವು ಜೀವಮಾನದಲ್ಲಿಯೇ ಗರಿಷ್ಠ ದರವನ್ನು ತಲುಪಿದೆ. ಒಂದೇ ವರ್ಷದಲ್ಲಿ 18 ರಿಂದ 20,000 ರೂಪಾಯಿಗೂ ಅಧಿಕ ಬೆಲೆ ಹೆಚ್ಚಳವಾಗಿದೆ. ಇದು ಹೂಡಿಕೆದಾರರಿಗೆ ಲಾಭ ತಂದಿದ್ರೆ, ಗ್ರಾಹಕರಿಗೆ, ಆಭರಣ ಪ್ರಿಯರಿಗೆ ಸಾಕಷ್ಟು ಹೊರೆಯಾಗಿದೆ. ಇದೇ ಸಂದರ್ಭದಲ್ಲಿ ಅಮೆರಿಕದ ಆರ್ಥಿಕ ವಿಶ್ಲೇಷಕರೊಬ್ಬರು ಬೆಲೆ ತೀವ್ರವಾಗಿ ಕುಸಿತದೆ ಅಂತ ಹೇಳಿದ್ದಾರೆ. ಹೌದು, ಮಾರ್ನಿಂಗ್ ಸ್ಟಾರ್ ಎಂಬ ಅಮೆರಿಕದ ಸಂಸ್ಥೆಯ ಮಾರುಕಟ್ಟೆ ತಜ್ಞ ಜಾನ್ ಮಿಲ್ಸ್ ಮುಂದಿನ ಕೆಲ ವರ್ಷಗಳಲ್ಲಿ ಚಿನ್ನದ ಬೆಲೆ 40% ಕುಸಿಬಹುದು ಅಂತ ಅಂದಾಜಿಸಿದ್ದಾರೆ. ಸದ್ಯ ಭಾರತದ ಮಾರುಕಟ್ಟೆಯಲ್ಲಿ 24 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಂಗೆ 90,000 ರೂಪಾಯಿ ಇದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಇದು $3,100 ಗಿಂತ ಹೆಚ್ಚಿದೆ. ಬಂಗಾರದ ಬೆಲೆ ಸುಮಾರು 40% ಕುಸಿದ್ರೆ ಭಾರತದಲ್ಲಿ 10 ಗ್ರಾಂ ಚಿನ್ನದ ಬೆಲೆ ಸುಮಾರು 55,000 ರೂಪಾಯಿಗೆ ಇಳಿಬಹುದು. ಅಮೆರಿಕದಲ್ಲಿ ಚಿನ್ನದ ಬೆಲೆ ಪ್ರತಿ ಔನ್ಸ್ಗೆ $3,080 ನಿಂದ $1,820ಗೆ ಇಳಿಬಹುದು ಅಂತ ಹೇಳಿದ್ದಾರೆ. ಹೌದು, ಕಾರಣಗಳನ್ನ ಕೊಟ್ಟ ಅಮೆರಿಕ ತಜ್ಞ. ಚಿನ್ನದ ಬೆಲೆ ಕುಸಿಯಲು ಹಲವು ಕಾರಣಗಳಿವೆ. ಆರ್ಥಿಕ ಅನಿಶ್ಚಿತತೆ, ಹಣದುಬ್ಬರದ ಭಯ ಮತ್ತು ಜಾಗತಿಕ ಮಟ್ಟದ ಬಿಕ್ಕಟ್ಟುಗಳಿಂದ ಚಿನ್ನದ ಬೆಲೆ ಏರಿತ್ತು. ಹೂಡಿಕೆದಾರರು ಚಿನ್ನವನ್ನ ಸುರಕ್ಷಿತ ಹೂಡಿಕೆ ಅಂತ ಪರಿಗಣಿಸಿದ್ದಾರೆ. ಅದರಲ್ಲೂ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿದ್ದಾಗ ಆರಂಭವಾದ ವ್ಯಾಪಾರ ಬಿಕ್ಕಟ್ಟುಗಳು ಚಿನ್ನದ ಬೆಲೆ ಏರಿಸಲು ಕಾರಣವಾಗಿದ್ವು. ಈ ಪರಿಸ್ಥಿತಿ ಬದಲಾಗಿದೆ ಅಂತ ಕೆಲವು ಕಾರಣಗಳನ್ನು ನೀಡಿದ್ದಾರೆ. ಏನಪ್ಪಾ ಅಂದ್ರೆ, ಈಗ ಚಿನ್ನದ ಉತ್ಪಾದನೆ ಹೆಚ್ಚಾಗಿದೆ. 2020ರ 2ನೇ ತ್ರೈಮಾಸಿಕದಲ್ಲಿ ಗಣಿಗಾರಿಕೆ ಲಾಭ ಪ್ರತಿ ಔನ್ಸ್ಗೆ $950 ತಲುಪಿದೆ. ಜಾಗತಿಕ ಚಿನ್ನದ ನಿಕ್ಷೇಪವು 9% ಹೆಚ್ಚಾಗಿ 2,16,265 ಟನ್ಗಳಿಗೆ ತಲುಪಿದೆ. ಆಸ್ಟ್ರೇಲಿಯಾ ಚಿನ್ನದ ಗಣಿಗಾರಿಕೆ ಉತ್ಪಾದನೆಯನ್ನ ಹೆಚ್ಚಿಸಿದೆ. ಮರುಬಳಕೆಯ ಚಿನ್ನದ ಪೂರೈಕೆಯೂ ಹೆಚ್ಚಾಗಿದೆ. ಕೇಂದ್ರ ಬ್ಯಾಂಕ್ಗಳು ಕಳೆದ ವರ್ಷ 1,045 ಟನ್ ಚಿನ್ನವನ್ನ ಖರೀದಿಸಿದ್ವು. ಆದರೆ ಈಗ ಬ್ಯಾಂಕ್ಗಳು ಚಿನ್ನವನ್ನ ಖರೀದಿಸೋದನ್ನ ಕಡಿಮೆ ಮಾಡುವ ಸಾಧ್ಯತೆಗಳಿವೆ. ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಸಮೀಕ್ಷೆಯ ಪ್ರಕಾರ 71% ಕೇಂದ್ರ ಬ್ಯಾಂಕ್ಗಳು ಚಿನ್ನದ ಸಂಗ್ರಹವನ್ನ ಕಡಿಮೆ ಮಾಡಲು ಅಥವಾ ಹಾಗೆಯೇ ಇಟ್ಟುಕೊಳ್ಳಲು ಯೋಜಿಸಿವೆ. ಚಿನ್ನದ ವಲಯದಲ್ಲಿ ವಿಲೀನ ಮತ್ತು ಸ್ವಾಧೀನಗಳು 2020ರಲ್ಲಿ 32% ಹೆಚ್ಚಾಗಿದೆ. ಬ್ಯಾಂಕ್ ಆಫ್ ಅಮೆರಿಕ ವಾದವೇ ಬೇರೆ. ಹೌದು, ತಜ್ಞ ಜಾನ್ ಮಿಲ್ಸ್ ಅವರ ಮುನ್ಸೂಚನೆಗೆ ವಿರುದ್ಧವಾಗಿ ಕೆಲವು ದೊಡ್ಡ ಹಣಕಾಸು ಸಂಸ್ಥೆಗಳು ಚಿನ್ನದ ಬೆಲೆ ಏರುತ್ತದೆ ಎಂಬ ಅಂದಾಜು ಮಾಡಿವೆ. ಬ್ಯಾಂಕ್ ಆಫ್ ಅಮೆರಿಕ ಸದ್ಯ ಪ್ರತಿ ಔನ್ಸ್ಗೆ ಅಂದ್ರೆ 1 ಔನ್ಸ್ಗೆ 28.3 ಗ್ರಾಂ ಆಗಿರುತ್ತದೆ. ಹೌದು, ಪ್ರತಿ ಔನ್ಸ್ಗೆ $3,080 ಇರುವ ಚಿನ್ನದ ಬೆಲೆ ಮುಂದಿನ 2 ವರ್ಷಗಳಲ್ಲಿ ಚಿನ್ನದ ಬೆಲೆ ಪ್ರತಿ ಔನ್ಸ್ಗೆ $3,500 ತಲುಪಬಹುದು ಅಂತ ಹೇಳಿದೆ. ಗೋಲ್ಡ್ಮ್ಯಾನ್ ಸಾಕ್ಸ್ ವರ್ಷಾಂತ್ಯಕ್ಕೆ ಬೆಲೆ $3,300 ತಲುಪಬಹುದು ಅಂತ ನಿರೀಕ್ಷಿಸಿದೆ. ಈ ವಿಶ್ಲೇಷಣೆಗಳ ನಡುವೆ ಮುಂದಿನ ತಿಂಗಳುಗಳಲ್ಲಿ ಚಿನ್ನದ ಬೆಲೆ ಏರ್ತದೆಯೇ ಅಥವಾ ಕುಸಿತದೆಯೇ ಅಂತ ಕಾದು ನೋಡಬೇಕಿದೆ. ಹಾಗಾಗಿ ಈ ಮಾಹಿತಿಯನ್ನ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ತಿಳಿಸಿ. ಧನ್ಯವಾದ.